ಸೂಚನಾ ಫಲಕವಿಲ್ಲದ ಡಿವೈಡರ್ ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಇಲ್ಲಿ ಯಾವುದೇ ಸೂಚನಾ ಫಲಕವೇ ಇಲ್ಲ, ಡಿವೈಡರ್ ಇದೆ. ಹೀಗಾಗಿ ಇದು ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಆಗಿಬಿಟ್ಟಿದೆ. ರಸ್ತೆ ಡಿವೈಡರ್ ಕಾಣದೆ ಸಾಲು ಸಾಲು ಅಪಘಾತಗಳು ಇಲ್ಲಿ ಸಂಭವಿಸ್ತಾನೆ ಇದೆ. ಒಂದಲ್ಲ ಎರಡಲ್ಲ, ಲೆಕ್ಕಕ್ಕೆ ಸಿಗದಷ್ಟು ವಾಹನಗಳು ಈ ತನಕ ಪಲ್ಟಿಯಾಗಿ ಹೋಗಿದೆ. ಮೈಸೂರು ಬೈಲಕೊಪ್ಪೆಯಲ್ಲಿ ರಸ್ತೆ ಯಮರೂಪಿ ಡಿವೈಡರ್ ಇದು 2024 ಡಿಸೆಂಬರ್ 22ರಂದು ಭಯಾನಕವಾಗಿ ಪಲ್ಟಿಯಾಗಿತ್ತು ಕಾರ್ ಒಂದು. ಕಳೆದ ಫೆಬ್ರವರಿ 8ರಂದು ಸಹ ಇನ್ನೊಂದು ಕಾರ್ ಪಲ್ಟಿಯಾಗಿದೆ. ಇತ್ತೀಚೆಗೆ ಇದೇ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಟಿ ವಾಹನ ಒಂದು. ಅದರ ಎಲ್ಲ ದೃಶ್ಯಾವಳಿಗಳು ಕೂಡ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಒಂದು ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಇದು ಮೈಸೂರಿನ ಬೈಲಕುಪ್ಪೆಯ ರಸ್ತೆಯ ಅವಾಂತರ. ಡಿವೈಡರ್ ನಿರ್ಮಾಣ ಯಾವ ರೀತಿ ಮಾಡಿದ್ದಾರೆ ಅಂದರೆ ಯಾವುದೇ ಸೂಚನೆ ಇಲ್ಲ. ಇದು ಮತ್ತೊಂದು ಕಾರ್. ಈಗಾಗಲೇ ನಾನು ಉಲ್ಲೇಖ ಮಾಡ್ತಾ ಇದ್ದೆ, ಫೆಬ್ರವರಿನಲ್ಲಿ ಒಂದು ಕಾರ್, ಮತ್ತೆ 2024 ಡಿಸೆಂಬರ್ 22ರಂದು ಒಂದು ಕಾರ್. ಮೊದಲಿಗೆ 2024 ಡಿಸೆಂಬರ್ 22ರಂದು ಕಾರ್ ಪಲ್ಟಿ ಆಯಿತು. ಅದಾದಮೇಲೆ ಕಳೆದ ಫೆಬ್ರವರಿ 8ರಂದು ಇನ್ನೊಂದು ಕಾರ್ ಸಹ ಪಲ್ಟಿ ಆಯಿತು. ಅದೆರಡೂ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮೈಸೂರಿನ ಬೈಲಕುಪ್ಪ ಬಳಿ ಇರೋ ಅಂಥ ಡಿವೈಡರ್ನ ಅವ್ಯವಸ್ಥೆ ಇದು. ಯಾವುದೇ ಸೂಚನಾ ಫಲಕ ಇಲ್ಲ. ಏಕಾಏಕಿ ಕಾರ್ಗಳು ಬಂದರೆ ಡಿಕ್ಕಿ ಆಗುತ್ತೆ. ಡಿವೈಡರ್ ಇದೆ ಅಂತಲೇ ಗೊತ್ತಾಗಲ್ಲ. ಪಲ್ಟಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರ್ ಬೀಳುತ್ತೆ. ಪ್ರಾಣಾಪಾಯ ಕೂಡ ಸಂಭವಿಸೋ ಅಂಥ ಸಾಧ್ಯತೆಗಳು ಬಹುತೇಕ ಹೆಚ್ಚಾಗಿದೆ. ಮೈಸೂರಿನ ಬೈಲಕುಪ್ಪೆಯಲ್ಲಿ ಭಯಾನಕರವಾದಂಥ ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಇದು. ಎದೆ ನಡುಗಿಸೋ ಅಂಥ ಆಕ್ಸಿಡೆಂಟ್ಗಳು ಇಲ್ಲಿ ನಡೆದಿದೆ. ನೋಡಿ, ಇದು ಡಿಸೆಂಬರ್ 22ರಂದು ನಡೆದಿರೋ ಅಂಥ ಅಪಘಾತ. ಕಾರೊಂದು ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಮೇಲೆ ಪಲ್ಟಿಯಾಗಿ ಬಿತ್ತು. ಅದಾದ ಬಳಿಕ 2025 ಫೆಬ್ರವರಿ 8ರಂದು ಇದು ಎರಡನೇ ದೃಶ್ಯ. ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಕೆಂಪು ಬಣ್ಣದ ಕಾರ್ ಡಿಸೆಂಬರ್ 22, 2024ರಲ್ಲಿ ಇದು ಕಾರಿನ ಅಪಘಾತದ ದೃಶ್ಯ ಒಂದು, ಡಿವೈಡರ್ಗೆ ಡಿಕ್ಕಿ ಹೊಡೆದು. ಇನ್ನು ಎರಡನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದೆ. ಇದು ಫೆಬ್ರವರಿ 8ರಂದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಒಂದು ಈಗ ಪತ್ತೆಯಾಗಿದೆ. ನಿಜಕ್ಕೂ ಕೂಡ ಎದುರಿಸುವಂತ ಅಪಘಾತಗಳು ಇಲ್ಲಿ ಸಂಭವಿಸ್ತಾ ಇದೆ ರವಿ. ಖಂಡಿತವಾಗ್ಲೂ ಮಧುಸೂದನ್, ಡಿವೈಡರ್ಗಳನ್ನ ಹಾಕೋದು ಆಕ್ಸಿಡೆಂಟ್ಗಳು ತಪ್ಪಲಿ ಅಂತೇಳಿ, ಆದ್ರೆ ಅವೈಜ್ಞಾನಿಕವಾಗಿ ಹಾಕಿರುವಂತಹ ಡಿವೈಡರ್ ಸದ್ಯ ಈಗ ಒಂದಲ್ಲ ಎರಡಲ್ಲ ಸಾಲು ಅಪಘಾತಗಳು ನಡೀತಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆ ಸಮೀಪ ಈ ಒಂದು ಅವೈಜ್ಞಾನಿಕ ಡಿವೈಡರ್ ನಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಿರೋದು. ದಾರಿ ಹೋಕರು ಆ ರಸ್ತೆಗೆ ಬಂದ ಸಂದರ್ಭದಲ್ಲಿ ನೇರವಾಗಿ ಡಿವೈಡರ್ಗೆ ಡಿಕ್ಕಿಯನ್ನು ಹೊಡಿತಿದ್ದಾರೆ. ಪರಿಣಾಮವಾಗಿ ಹಲವರ ಪ್ರಾಣ ಹಾನಿ ಕೂಡ ಆಗಿದೆ. 2025 ಫೆಬ್ರವರಿ 8ರಂದು ಒಂದು ಅಪಘಾತ ಆಗಿತ್ತು. ಇದರ ಹಿಂದೆ 2024 ಡಿಸೆಂಬರ್ ತಿಂಗಳಲ್ಲಿ ಕೂಡ ಒಂದು ಅಪಘಾತ ಆಗಿತ್ತು. ಈ ಎರಡು ದೃಶ್ಯಾವಳಿ ಕೂಡ ಬೆಚ್ಚಿ ಬೀಳಿಸುವಂತಿತ್ತು. ಇದರ ಬೆನ್ನಲ್ಲೇ ಸದ್ಯ ನಿನ್ನೆ ರಾತ್ರಿ ಕೂಡ ಒಂದು ಟಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದರ ರಭಸಕ್ಕೆ, ಅಂದ್ರೆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಟಿಟಿಯಲ್ಲಿದ್ದಂತಹ ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಅವರೆಲ್ಲರನ್ನು ಕೂಡ ಪಿರಿಯಾಪಟ್ಟಣ ಹಾಗೂ ಮೈಸೂರಿನ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸಂಸದರಂತಹ ಪ್ರತಾಪ ಸಿಂಹ ಅವರು ದೂರದೃಷ್ಟಿಯನ್ನ ಇಟ್ಕೊಂಡು ನಿರ್ಮಿಸಿದಂತಹ ಈ ಡಿವೈಡರ್ಗಳು ಸದ್ಯ ಈಗ ಅಪಘಾತಕ್ಕೆ ಮುನ್ನುಡಿಯನ್ನ ಬರೆದಿದೆ. ಹೀಗಾಗಿ ಅದನ್ನ ತೆರವು ಮಾಡಬೇಕು ಅಂತ ಹೇಳಿ ಸ್ಥಳೀಯರ ಆಗ್ರಹ ಆಗಿದೆ. ಕಾರಣ, ಯಾವುದರಿಂದ ಅಪಘಾತವನ್ನ ತಪ್ಪಿಸ್ಬೇಕು ಅಂತ ಇತ್ತು, ಅದರಿಂದಲೇ ಅತಿ ಹೆಚ್ಚು ಅಪಘಾತಗಳಾಗ್ತಿವೆ. ಆ ಕಾರಣಕ್ಕಾಗಿ ಅದನ್ನ ತೆಗೆದ್ರೆ ಉತ್ತಮ, ಒಂದಷ್ಟು ಪ್ರಾಣ ಹಾನಿ ಆಗೋದನ್ನ ತಪ್ಪಿಸಬಹುದು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಈಗ ಆಗ್ರಹ ಕೇಳಿ ಬರ್ತಿದೆ. ಇಲ್ದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪದೇ ಅಪಘಾತ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಇಲ್ಲಿ ಅವೈಜ್ಞಾನಿಕವಾಗಿ ಡಿವೈಡರ್ ಅನ್ನ ನಿರ್ಮಾಣ ಮಾಡಿರೋದಾಗಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.